ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇಟ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಯಾರು ಕೂಡ ಈ ಒಂದು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇವತ್ತು ನಾನು ನಿಮಗೆ SSPಯ ಒಂದು 3 ಅಪ್ಡೇಟ್ಸ್, ಇವತ್ತಿನವರೆಗೆ ಬಂದಿರುವಂಥ ಅಪ್ಡೇಟ್ಸ್ಗಳನ್ನ ತಿಳಿಸ್ತೀನಿ. ಸೊ ತಡ ಮಾಡೋದಕ್ಕೆ ಬನ್ನಿ, ಆದಷ್ಟು ಬೇಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರಷ್ಟು ಜನಕ್ಕೆ ಏನಪ್ಪ ಅಂತಂದರೆ SSP ಸ್ಕಾಲರ್ಶಿಪ್ನ ಸ್ಟೇಟಸ್ ನೋಡೋದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಸರ್ವರ್ ಬಗ್ಗೆ ಬಿಸಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಲಿಂಕ್ ಡಿಲಿಂಕ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಲಿಂಕ್ ಬಂದುಬಿಟ್ಟು ಎರರ್ ಅಂತ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ಬೆಸ್ಟ್ ಸೊಲ್ಯೂಷನ್ ಏನಂದರೆ, ಇದಕ್ಕೆ ಸೊಲ್ಯೂಷನ್ ಅಂತೆಲ್ಲ ಆ್ಯಕ್ಚುಲಿ ಅದೇ ಬಂದುಬಿಟ್ಟು ಒಂದು ಆ್ಯಕ್ಚುಯಲ್ ಆನ್ಸರ್ ಆಗಿರುತ್ತದೆ. ಸೊ ಹೇಗೆ ಅಂತಂದರೆ, ನೀವೇನಾದರೂ SSPಯ ಒಂದು ಸ್ಟೇಟಸನ್ನು ಚೆಕ್ ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನೀವು SSP 24-25 ಸ್ಟೇಟಸನ್ನು ಚೆಕ್ ಮಾಡಬೇಕಂದ್ರೆ, ಸೊ ನೀವು ಬಂದುಬಿಟ್ಟು ನಿಮ್ಮ ಒಂದು ಬ್ರೌಸರಲ್ಲಿ SSP 2024-25 ಅಂತಲೇ ಸರ್ಚ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಆಪ್ಷನ್ ಕಾಣ್ತದೆ. ಲಾಗಿನ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಟೋಗಲ್ ನ್ಯಾವಿಗೇಷನ್ ಅಂತ ಇದೆ. ಸೊ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ 24-25 ಅಂತ ಇದೆ. ಸೊ ಇದರ ಮೇಲೆ ಲಾಗಿನ್ ಆದಾಗ ಮಾತ್ರ ನಿಮಗೆ SSP ಒಂದು ಸ್ಟೇಟಸ್ ಸಿಗುತ್ತೆ. ನೋಡ್ಬೋದಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರ ಮೇಲೆ SSP ಒಂದು ಇಲ್ಲಿ ಓಪನ್ ಆಗುತ್ತೆ. ಸೊ ಇದಾದ ಮೇಲೆ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಹೋದಾಗ, ಸೊ ಇಲ್ಲಿ ಇವಾಗ ನೀವು 24-25ನ ಚೂಸ್ ಮಾಡಿ ವ್ಯೂ ಅಂತ ಕೊಟ್ಟರೆ, ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ನಿಮಗೆ ಇಲ್ಲಿ ಬಂದುಬಿಟ್ಟು ಸ್ಟೇಟಸ್ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಇದು ಇಷ್ಟೇ ಇರೋದು. ಯಾರು ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು ಬರೀ SSP ಅಂತ ಸರ್ಚ್ ಮಾಡಿ ನೀವೇನಾದರೂ ಓಪನ್ ಮಾಡಿದರೆ ಇದು ಓಪನ್ ಆಗೋದಿಲ್ಲ. ಸೊ ಇದೇ ಪೋರ್ಟಲಲ್ಲಿ ನಾನು ನಿಮಗೆ ಇವಾಗ ಇಲ್ಲೊಂದು ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಬಂದುಬಿಟ್ಟು ನೀವು ಚೆಕ್ ಮಾಡಿದಾಗ, ಸೊ ಡೈರೆಕ್ಟಾಗಿ ನಿಮಗೆ ಇದರದ್ದು ಮೇನ್ ಸೊಲ್ಯೂಷನ್ ಹೇಳ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ಏನಂದರೆ ಇಷ್ಟು ತೋರಿಸ್ತಾ ಇದೆ ಅಂದರೆ ಇಯರ್ ಬಂದುಬಿಟ್ಟು ಅಪ್ಲಿಕೇಶನ್ ವೆರಿಫಿಕೇಷನ್ ಬಂದುಬಿಟ್ಟು S ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ S ಇದೆ. ಸೊ ಅಮೌಂಟು ಕೂಡ ಶೋ ಆಗ್ತಾ ಇದೆ ಅಂತ ಅಂದಮೇಲೆ ಸೊ ಏನು ವರಿ ಮಾಡ್ಕೋಬೇಡಿ, ಅದು ಯಾವಾಗಾದರೂ ಇಲ್ಲಿ ನಿಮಗೆ ಅಪ್ಡೇಟ್ ಆಗುತ್ತೆ. ಬಟ್ ಅಮೌಂಟ್ ಬಂದುಬಿಟ್ಟು ಫೆಬ್ ಎಂಡ್ ಒಳಗಡೆ ಖಂಡಿತ ಬಂದೇ ಬರುತ್ತೆ. ಇದರ ಬಗ್ಗೆ ಯಾರಿಗೂ ವರಿ ಬೇಡ. ಇದು ಬಂದುಬಿಟ್ಟು 100% ಜೆನ್ಯೂನ್ ಮತ್ತು ಟ್ರಸ್ಟೆಡ್ ಮಾಹಿತಿ ಆಗಿರುತ್ತೆ. ಇದರ ಬಗ್ಗೆ ಯಾರು ವರಿ ಮಾಡ್ಕೋಬೇಡಿ. ಸೊ ಇದಾದ ನಂತರ ಇನ್ನೊಂದೇನೆಂದರೆ, ಸೊ ನೀವು ನೋಡ್ಬೋದು ಇಲ್ಲಿ ರಿಸೆಟ್ ಕೊಟ್ಟ ನಂತರ ಮತ್ತು ನೀವು ಇದೇ ಲಾಗಿನಲ್ಲಿ ನೀವು 25-26 ಅನ್ನು ಚೆಕ್ ಮಾಡಿದಾಗ ಸೊ ಈ ರೀತಿ ಓಪನ್ ಆಗ್ತದೆ. ಹೆಂಗಂದರೆ ಸೇಮ್ ಇದೇ ರೀತಿ ಒಂದು ಬಂದ್ಬಿಟ್ಟು ನಿಮಗೆ ಓಪನ್ ಆದಾಗ ನೀವಿಲ್ಲಿ ನೋಡ್ಬೋದು ಇದರ ಒಂದು ಸ್ಟೇಟಸನ್ನು ಚೆಕ್ ಮಾಡ್ತೀರಾ ಇಲ್ಲಿ. ಸೊ ಇಲ್ಲಿ ಬಂದುಬಿಟ್ಟು ನೋಡ್ಬೋದು, ನಿಮಗೆ ನೀವು ಥರ್ಡ್ ಇಯರಲ್ಲಿ ಇದ್ದಾಗ ನಿಮಗೆ 21-22,000 ಬರ್ತದೆ. ಸೊ ಬಟ್ ಫೋರ್ತ್ ಇಯರ್ ಸ್ಕಾಲರ್ಶಿಪ್ ಬಂದುಬಿಟ್ಟು ಬರೀ 5,000 ತೋರಿಸ್ತಾ ಇದೆ. ಅಂದರೆ ಸೊ ಇದರ ಬಗ್ಗೆ ನಾನು ವಿಚಾರಿಸಿದ್ದೀನಿ. ಸುಮಾರಷ್ಟು ಜನಕ್ಕೆ ಏನಂದರೆ ಪ್ರೀವಿಯಸ್ ಇಯರ್ಕಿನ ಈ ವರ್ಷ ಅಮೌಂಟ್ ಬಂದುಬಿಟ್ಟು ಕಡಿಮೆ ಶೋ ಆಗ್ತಾ ಇದೆ. ಸೊ ಇದಕ್ಕೆ ರೀಸನ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇದು ಬಂದುಬಿಟ್ಟು ಟೆಕ್ನಿಕಲ್ ಗ್ಲಿಚ್ ಆಗಿರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ. ಸೊ ಇದೇ ನೀವೇನಾದರೂ ನ್ಯೂ ಪೋರ್ಟಲಲ್ಲಿ ಚೆಕ್ ಮಾಡಿದಾಗ, ಸೊ ನೀವು ನೋಡ್ಬೋದು, ನಾನು ಇವಾಗ ನ್ಯೂ ಪೋರ್ಟಲಲ್ಲಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಸೊ ನ್ಯೂ ಪೋರ್ಟಲ್ಗೆ ಏನಂದರೆ ನೀವು ಜಸ್ಟ್ SSPಯಲ್ಲಿ ಬಂದುಬಿಟ್ಟು 24-25ನ ತೆಗೀರಿ, ಬರೀ SSPನ ಸರ್ಚ್ ಕೊಟ್ಬಿಟ್ಟು ಸೊ SSP ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೋದಾಗ ಇಲ್ಲಿ ಲಾಗಿನ್ ಆಗಿ. ಸೊ ಈ ಒಂದು ಪೋರ್ಟಲಲ್ಲಿ ನೀವು ಲಾಗಿನ್ ಆದಾಗ, ನ್ಯೂ ಪೋರ್ಟಲಲ್ಲಿ ಲಾಗಿನ್ ಆದ್ರಪ್ಪ ಅಂದರೆ ಸೊ ಇವಾಗ ನ್ಯೂ ಪೋರ್ಟಲಲ್ಲಿ ನಿಮಗೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಅದು ಸೇಮ್ ಅಕೌಂಟ್ದೆ ನಾನು ಇವಾಗ ತೋರಿಸ್ತಾ ಇರೋದು. ಸೊ ಇವಾಗ ಇಲ್ಲಿ ನೋಡಿದರೆ ನಿಮಗೆ ಏನು ಬರ್ತಾ ಇದೆ ಅಂದರೆ, ಸೊ ಇದು ಬಂದುಬಿಟ್ಟು ಚೇಂಜ್ ಆಗಿದೆ. ಸೊ ಈ ರೀತಿ ಸ್ಟೇಟಸ್ ಶೋ ಆಗ್ತಾ ಇದೆ. ಸೊ ಇಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ಲ್ಯಾಂಕ್ ಇದ್ದರೆ ಇನ್ನೂ ನಿಮ್ಮ ಅಪ್ಲಿಕೇಶನ್ ಫರ್ದರ್ ಪ್ರೊಸೀಡ್ ಆಗಿಲ್ಲ. ಸೊ ಅಮೌಂಟನ್ನು ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಏನೂ ಶೋ ಆಗ್ತಾ ಇಲ್ಲ ಅಂದರೆ, ಸೊ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಪ್ಪ ಅಂದರೆ, ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟು ಯಾವುದೇ ರೀತಿ ಕಡಿಮೆ ಬರೋದಿಲ್ಲ. ಅದು ಸೊ ಯಾವುದೋ ಟೆಕ್ನಿಕಲ್ ಗ್ಲಿಚ್ಚಿಂದ ಏನಾಗ್ತಾ ಇದೆ, ಕೋರ್ಸ್ ವೈಸ್ ಅಮೌಂಟ್ ಬಂದುಬಿಟ್ಟು ಅಲ್ಲಿ ವೇರಿ ಆಗಿರೋದ್ರಿಂದ ಆ ರೀತಿ ಶೋ ಆಗ್ತಾ ಇದೆ. ಸೊ ನೀವು ಒಂದು ಪೋರ್ಟಲಲ್ಲಿ ನಿಮಗೆ ಆದಷ್ಟು ಬೇಗ ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಅಪ್ಡೇಟ್ ಆಗ್ತದೆ. ಸೊ ಇನ್ನು ಯಾರು ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ಪಿಗಾಗಿ ಪ್ರೀವಿಯಸ್ ಇಯರ್ ಸ್ಕೋರ್ ಡೀಟೇಲ್ ಆಗಿರ್ಬೋದು, ನಿಮ್ಮ ಒಂದು ಕೌನ್ಸಿಲಿಂಗ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿಲ್ಲ, ಮತ್ತು ಫೆಬ್ರವರಿ 15ರವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಅಲ್ಲಿವರೆಗೂ ಹೋಗ್ಬಿಟ್ಟು ನೀವು ಇದನ್ನು ವೆರಿಫೈ ಮಾಡಿಸ್ಕೊಳ್ಳಿ ಮತ್ತು ಅಪ್ಡೇಟನ್ನು ಮಾಡಿಸಿ ಅಂತ ಕೇಳ್ತೀನಿ. ಸೊ ಇನ್ನೂ ಒಂದು ಏನಪ್ಪ ಅಂತಂದರೆ, ನಿಮಗೆ ಮೇನಾಗಿ ನಾನು ನಿಮಗೆ ಹೇಳ್ತಾ ಇರೋ ಒಂದು ಮಾಹಿತಿ ಏನಂದರೆ, ಸೊ ನಿಮ್ಮ ಒಂದು ಸ್ಕಾಲರ್ಶಿಪ್ನ ಪ್ರತಿಯೊಂದು ಡೀಟೇಲ್ಸನ್ನು ಯಾವಾಗ 26ಅಲ್ಲಿ ಹೋಗ್ಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ನೀವು ನೋಡ್ಬೋದು ಸುಮಾರಷ್ಟು ಡೀಟೇಲ್ಸ್ಗಳು ಬ್ಲ್ಯಾಂಕ್ ಆಗಿದ್ದಾವೆ. ಸೊ ಇದಕ್ಕೆ ರೀಸನ್ ಏನಂದರೆ, ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ಎರರ್ ಮಾಡಿದರೆ ಈ ರೀತಿ ಆಗ್ತದೆ. ಸೊ ಇನ್ನು ಇದು ಒಂದನೇ ಮಾಹಿತಿ ಆಗಿತ್ತು. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಹೇಳ್ತಿದ್ದೀನಿ. ಸೊ ಇವಾಗ ಎರಡನೇ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಹೇಳೋದಾದರೆ, ಸೊ ಎರಡನೇ ಅಪ್ಡೇಟ್ ಏನಿತ್ತಪ್ಪ ಅಂದರೆ, ಸುಮಾರಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ನಾವು ಡೀಟೇಲ್ಸನ್ನು ಅಪ್ಡೇಟ್ ಮಾಡಿಸಿ ಬಂದಿದ್ದೀವಿ, ಬಟ್ ನಮಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ. ಎಷ್ಟು ದಿನಕ್ಕೆ ಬರುತ್ತೆ ಅಂದರೆ, ಸೊ ನೋಡಿ, ಮ್ಯಾನ್ಯುವಲ್ ಆಗಿ ನಾವು ಹೇಳಬೇಕಂದ್ರೆ, ನನ್ನ ಆ್ಯಸ್ ಪರ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿರೋ ಪ್ರಕಾರ ನಿಮಗೆ ಫೆಬ್ರವರಿ 15ರೊಳಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದರು. ಬಟ್ ಇವಾಗ ಅವ್ರು ಏನು ಮಾಡಿದ್ದಾರೆ ಅಂದರೆ, ಫೆಬ್ರವರಿ 15ರವರೆಗೆ 25-26 ಸ್ಕಾಲರ್ಶಿಪ್ ಡೇಟನ್ನು ಎಕ್ಸ್ಟೆಂಡ್
ಚೇಂಜ್ ಮಾಡಿರೋ ಕಾರಣದಿಂದಾಗಿ ನಿಮಗೆ ಫೆಬ್ರವರಿ 15ರೊಳಗೆ ಸ್ಕಾಲರ್ಶಿಪ್ ಅಮೌಂಟ್ ಬರಲ್ಲ, ಫೆಬ್ರವರಿ ಎಂಡ್ ಒಳಗಡೆ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದರೆ, ಸ್ಕಾಲರ್ಶಿಪ್ಪನ್ನು ಹಾಕಿದ ನಂತರ ಆಧಾರ್ KYC ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ಬರ್ತಾ ಇದೆ. ಸೊ ಇದು ಏನಕ್ಕೆ ಬರ್ತಾ ಇದೆ ಅಂತಂದರೆ, ಸೊ ಇದು ಬಂದುಬಿಟ್ಟು ಮೇನ್ ಆಗಿ ನೋಡ್ಬೋದು ನೀವು, ಸುಮಾರಷ್ಟು ಜನ ಏನು ಮಾಡ್ತೀರಪ್ಪ ಅಂತಂದರೆ, ನೀವೇನಾದರೂ NSPಯಲ್ಲಿ SSPಯಿಂದ NSPಗೆ ಸ್ಕಾಲರ್ಶಿಪ್ಗೆ ನೀವೇನಾದರೂ ಫೆಚ್ ಮಾಡಿರ್ತಾರೆ, ಅಂದರೆ SSP ಸ್ಕಾಲರ್ಶಿಪ್ ಡೀಟೇಲಲ್ಲಿ NSP ಡೀಟೇಲ್ಸನ್ನು ಹಾಕಿದಾಗ ಸೊ ನಿಮಗೆ NSPಯಲ್ಲಿ ಸ್ಟೇಟಸ್ ಏನು ತೋರಿಸ್ತಾ ಇದೆ ಅಂದರೆ ಆಧಾರ್ ಅಥೆಂಟಿಕೇಟೆಡ್ ಬಯೋಮೆಟ್ರಿಕ್ ಫೇಲ್ಡ್ ಆಗಿದೆ ಅಂತ ಬರ್ತಾ ಇದೆ. ಸೊ ಇದು ಏನಕ್ಕೆ ಬರ್ತಾ ಇದೆ ಅಂತಂದರೆ, ನೀವೇನಾದರೂ ಆಧಾರ್ ವೆರಿಫಿಕೇಷನ್ ಟೈಮಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಅಂದರೆ ಇದು ನಿಮಗೆ ನಿಯರ್ ಬೈ ಯಾವುದಾದ್ರೂ ಒಂದು ಗ್ರಾಮ್ ಒನ್ ಆಗಿರ್ಬೋದು, CSC ಸೆಂಟರ್ಸ್ಗಳಲ್ಲಾಗಿರ್ಬೋದು, ಅಥವಾ ಆಧಾರ್ ಅಪ್ಡೇಟ್ ಎಲ್ಲಿ ಮಾಡ್ತಾರಲ್ವ, ಸೊ ಅಲ್ಲಿ ಹೋಗಿಬಿಟ್ಟು ನಿಮ್ಮ ರೀಸೆಂಟ್ ಬಯೋಮೆಟ್ರಿಕ್ಕನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಬಿಕಾಸ್ ಯಾಕಂತಂದರೆ ಇವಾಗ ಸುಮಾರಷ್ಟು ಜನ ಕ್ಯಾಶ್ಲೆಸ್ ನೋಡಿರ್ತಾರೆ, ನೀವು ನಿಮ್ಮೊಂದು ಬಯೋಮೆಟ್ರಿಕನ್ನು ಯೂಸ್ ಮಾಡಿಬಿಟ್ಟು ಥ್ರೂ ಆಧಾರ್ ಕಾರ್ಡಿಂದನೇ ನೀವು ಯಾವುದೇ ಬ್ಯಾಂಕಿಂದನೂ ಅಮೌಂಟನ್ನು ವಿಡ್ರಾ ಮಾಡ್ಕೋಬಹುದು. ಸೊ ಆ ಒಂದು ಪ್ರೊಸೀಜರ್ ನಿಮ್ಮ ಒಂದು ಬಯೋಮೆಟ್ರಿಕ್ಕಿಗೆ ಅಂದರೆ ಅಟ್ಯಾಚ್ ಇಲ್ಲ ಅಂತ ಅದು ಶೋ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ನಿಮ್ಮ ಒಂದು ನಿಯರ್ ಬೈ ಯಾವುದಾದ್ರೂ ಒಂದು ಆಧಾರ್ ಅಥೆಂಟಿಕೇಷನ್ ಅಪ್ಡೇಟ್ ಸೆಂಟ್ರಿಗೆ ಅಥವಾ ಆಧಾರ್ ಸುಮಾರಷ್ಟು ಇರುತ್ತೆ ಗೊತ್ತಾ, ಆಧಾರ್ ಕೇಂದ್ರ ಈ ರೀತಿ ಎಲ್ಲ, ಸೊ ಅಲ್ಲಿ ಹೋಗಿಬಿಟ್ಟು ನಿಮ್ಮ ಒಂದು ಬಯೋಮೆಟ್ರಿಕ್ನ ಅಪ್ಡೇಟ್ ಮಾಡಿಸಿ, ಅದಾದ ನಂತರ SSPಯಲ್ಲಿ ಹೋಗಿಬಿಟ್ಟು NPCI ಮ್ಯಾಪಿಂಗನ್ನು ರಿಫ್ರೆಶ್ ಮಾಡಿ ಚೆಕ್ ಮಾಡಿ, ಅಲ್ಲಿಗೆ ನಿಮ್ಮೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದು ಸುಮಾರಷ್ಟು ಜನ ವರಿ ಮಾಡ್ಕೊಂಡಿದ್ರು, ಇದ್ರ ಬಗ್ಗೆ ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಫಸ್ಟ್ ನಿಮ್ಮೊಂದು ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ ಫೆಬ್ರವರಿ 15ರವರೆಗೆ. ಸೊ ಯಾರಿಗಿನ್ನೂ ಆ್ಯಂಡ್ ಕೌನ್ಸಿಲಿಂಗ್ ಡೀಟೇಲ್ಸಲ್ಲೂ ಸುಮಾರಷ್ಟು ಜನ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಸೊ ನಾನು ಅದನ್ನು ಏನು ಮಾಡಿದ್ದೀನಿ ಅಂದರೆ ಎಸ್ಕಲೇಟ್ ಮಾಡಿದ್ದೀನಿ ಪ್ರಾಬ್ಲಮನ್ನು, ಅದರ ಬಗ್ಗೆ ಯಾವುದೇ ರೀತಿ ನನಗೆ ರೆಸ್ಪಾನ್ಸ್ ಬಂದಿಲ್ಲ. ಸೊ ಅದರ ರೆಸ್ಪಾನ್ಸ್ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ನಾನು ನಿಮಗೆ ಆದಷ್ಟು ಅದರ ಬಗ್ಗೆ ಹೇಳುವಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಅದರ ರೆಸ್ಪಾನ್ಸ್ ಇನ್ನೂ ಕೂಡ ನನಗೆ ಬಂದಿಲ್ಲ. ಸೊ ಅದು ಬಂದ ಮೇಲೆ ನಾನು ನಿಮಗೆ ಅದನ್ನು ಏನಂತಂದರೆ ಅದರ ಒಂದು ಮಾಹಿತಿಯನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಯಾವ್ಯಾವ ಮಾಹಿತಿಗೆ ಬೇಕಾಯ್ತು ಅದನ್ನೆಲ್ಲ ಹೇಳಿದ್ದೀನಿ. ಸೊ ಇನ್ನೂ ಒಂದು ಲಾಸ್ಟ್ ಏನಪ್ಪ ಅಂತಂದರೆ, ಸುಮಾರಷ್ಟು ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಾವೇನಾದರೂ ಇಫ್ ಇನ್ ಕೇಸ್ ಆಫೀಸ್ಗೆ ಹೋದಾಗ ಅಲ್ಲಿ ಅಪ್ಡೇಟ್ ಮಾಡಿಸಿ ಬಂದಿದ್ದೀವಿ, ಬಟ್ ಅಲ್ಲಿ ಅಪ್ಡೇಟ್ ಮಾಡಿಸಿ ಬಂದ ಮೇಲೂ ಕೂಡ ನಮಗೆ ಮಾರ್ಕ್ಸ್ ಶೋ ಆಗ್ತಾ ಇಲ್ಲ, ನಮ್ಮ ಕೌನ್ಸಿಲಿಂಗ್ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ, ಅಥವಾ ನಮಗೆ ಆಲ್ರೆಡಿ ಏನಾಗಿದೆ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಕೂಡದಿಂದ ಇದ್ದೀರಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ನಿಮ್ಮ ಬೆಸ್ಟ್ ಸೊಲ್ಯೂಷನ್ ಹೇಳ್ತೀನಿ, ವೇಟ್ ಮಾಡಬೇಡಿ, ಆದಷ್ಟು ಬೇಗ ನೀವು ಡಿಪಾರ್ಟ್ಮೆಂಟಿಗೆ ಹೋಗಿ, ಡಿಪಾರ್ಟ್ಮೆಂಟಲ್ಲಿ ಏನಂತಂದರೆ ಹೇಳಿ ಅವರಿಗೆ ಏನಾಗಿದೆ ಅಂದರೆ ವಿತೌಟ್ ನಮ್ಮ ಡೀಟೇಲ್ಸ್ ವೆರಿಫೈ ಆಗದೇ ನಮ್ಮದು ರಿಜೆಕ್ಟ್ ಆಗಿದೆ ಅಂತ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ ರೀಸೆಟ್ ಮಾಡ್ತಾರೆ, ಅಪ್ಲಿಕೇಶನನ್ನು ರೀಸೆಟ್ ಮಾಡಿಬಿಟ್ಟು ನಿಮಗೇನಂದರೆ ಇನ್ನೂ ಟೈಮ್ ಇದೆ, ನೀವು ಫ್ರೆಶ್ ಆಗಿ ಅಪ್ಲಿಕೇಶನನ್ನು ಹಾಕ್ಬೋದು ಈ ವರ್ಷದ್ದು ಏನಾದರೂ ಆ ರೀತಿ ಆಗಿದ್ದರೆ. ಸೊ ಫ್ರೆಶ್ ಆಗಿ ಅಪ್ಲಿಕೇಶನ್ ಹಾಕಿ ಮತ್ತೆ ಅವರಿಗೆ ಅಲ್ಲಿ ನಿಮ್ಮೊಂದು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಮತ್ತು ಕೌನ್ಸಿಲಿಂಗ್ ಡೀಟೇಲ್ಸ್ನ ಅಪ್ಡೇಟ್ ಮಾಡಿಸಿ, ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಇದ್ದರೆ ಅವ್ರಿಗೆ ಅದನ್ನು ಡೀಟೇಲ್ಸ್ನ ಫೆಚ್ ಮಾಡಲಿಕ್ಕೆ ಹೇಳಿ. ಸೊ ಇಷ್ಟು ನನಗೆ ನಿನ್ನೆ ಒಂದು SSP ವಿಡಿಯೋ ಹಾಕಿದಾಗ ಕಮೆಂಟ್ಸ್ಗಳು ಬಂದಿತ್ತು, ಮತ್ತು ಅದಷ್ಟು ಎಲ್ಲವನ್ನು ಕಂಬೈನ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅದರ ಒಂದು ಸೊಲ್ಯೂಷನನ್ನು ಕೊಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟು ಹೆಚ್ಚಾಗಿ ಏನಂದರೆ ಸುಮಾರಷ್ಟು ಜನ ಕೇಳೋದು ಒಂದೇ ಕ್ವಶನ್, ಈ ವರ್ಷದ ಮತ್ತು ಹೋದ ವರ್ಷದ ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಫೆಬ್ರವರಿ ಎಂಡ್ವರೆಗೆ ವೇಟ್ ಮಾಡಿ, ಆದಷ್ಟು ಫೆಬ್ರವರಿ ಎಂಡ್ವರೆಗೆ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದಾದ ನಂತರ ನಾನು ನಿಮಗೆ ಫರ್ದರ್ ಅಪ್ಡೇಟ್ಸನ್ನು ನೀಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ಇದನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.